ನಿಮ್ಮ ಮನೆಯ ಅನ್ನದ ಪಾತ್ರೆ ರಾತ್ರಿ ಹೊತ್ತು ಸಂಪೂರ್ಣ ಖಾಲಿಯಾಗಿರುತ್ತದೆಯೇ? ಹಾಗಿದ್ರೆ ಎಚ್ಚರ. ನಾವು ಅಡುಗೆ ಮನೆಯಲ್ಲಿ ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಮನೆಯ ಸಮೃದ್ಧಿಯನ್ನೇ ಕುಂಠಿತಗೊಳಿಸಬಹುದು. ಅನ್ನದ ಪಾತ್ರೆಯಲ್ಲಿ ಕೇವಲ ಒಂದು ಅಗಳು ಅನ್ನ ಉಳಿದರೂ ಅದಕ್ಕೆ ಇಡೀ ಜಗತ್ತಿನ ಹಸಿವನ್ನೇ ನೀಗಿಸುವ ಶಕ್ತಿಯಿದೆ. ಅದು ಹೇಗೆ ಅಂತೀರಾ? ಈ ವಿಡಿಯೋ ಪೂರ್ತಿ ನೋಡಿ. ವೀಕ್ಷಕರೇ, ನಮಸ್ಕಾರ. ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಡುಗೆ ಮನೆ ಎನ್ನುವುದು ಕೇವಲ ಆಹಾರವನ್ನು ತಯಾರಿಸುವ ಜಾಗವಲ್ಲ. ಅದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರುವಂತಹ ಪವಿತ್ರವಾದ ಸ್ಥಾನವಾಗಿದೆ. ಆಹಾರವು ಕೇವಲ ಹಸಿವನ್ನು ನೀಗಿಸುವಂತಹ ವಸ್ತುವಲ್ಲ, ಬದಲಾಗಿ ಆಹಾರವನ್ನು ಅನ್ನ ಬ್ರಹ್ಮ ಎಂದು ನಾವು ಪೂಜೆ ಮಾಡ್ತೇವೆ. ನಮ್ಮ ಹಿರಿಯರು ಆಹಾರದ ವಿಷಯದಲ್ಲಿ ಅನೇಕ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಅಂತಹ ಸಂಪ್ರದಾಯಗಳಲ್ಲಿ ರಾತ್ರಿ ಊಟವಾದ ನಂತರ ಅನ್ನದ ಪಾತ್ರೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡದೆ ಅದರಲ್ಲಿ ಸ್ವಲ್ಪ ಅನ್ನವನ್ನು ಉಳಿಸುವುದು ಒಂದು ಪ್ರಮುಖವಾದ ಪದ್ಧತಿಯಾಗಿದೆ. ಇಂದಿಗೂ ಬಹುತೇಕ ಮನೆಗಳಲ್ಲಿ ಈ ಪದ್ಧತಿಯನ್ನು ಆಚರಿಸುತ್ತೇವೆ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಅಡುಗೆ ಮನೆಯಲ್ಲಿ ನಾವು ಅನುಸರಿಸುವ ಈ ಸಣ್ಣ ಅಭ್ಯಾಸದ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ಒಂದು ಪದ್ಧತಿಯಿಂದ ಮನೆಗೆ ಸಮೃದ್ಧಿ ಹೇಗೆ ವೃದ್ಧಿಯಾಗುತ್ತದೆ, ಇದರ ಹಿಂದೆ ಇರುವ ಪೌರಾಣಿಕ ನಂಬಿಕೆಗಳೇನು, ಹಾಗೂ ನಮ್ಮ ಹಿರಿಯರು ಇದನ್ನು ಏಕೆ ವಿಶೇಷವಾಗಿ ಪಾಲಿಸುತ್ತಿದ್ದರು? ಇಂತಹ ಕುತೂಹಲಕರ ವಿಷಯಗಳನ್ನು ಒಂದೊಂದಾಗಿ ಸರಳವಾಗಿ ತಿಳಿದುಕೊಳ್ತಾ ಹೋಗೋಣ. ಪೌರಾಣಿಕ ನಂಬಿಕೆ. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿರುವಾಗ ಸೂರ್ಯದೇವ ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟಿರುತ್ತಾರೆ. ದ್ರೌಪದಿ ದೇವಿಯು ಆ ಪಾತ್ರೆಯಿಂದ ಎಷ್ಟು ಮಂದಿಗೆ ಬೇಕಿದ್ದರೂ ಸಹ ಅಡುಗೆಯನ್ನು ಮಾಡಿ ಬಡಿಸಬಹುದು ಎನ್ನುವ ವರವನ್ನು ಸಹ ನೀಡಿರುತ್ತಾರೆ. ಆದರೆ ಆ ವರದಲ್ಲಿ ಒಂದೇ ಒಂದು ಕರಾರಿರುತ್ತದೆ. ಅದೇನೆಂದರೆ, ದ್ರೌಪದಿ ಊಟವನ್ನು ಮುಗಿಸಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟ ನಂತರ ಆ ದಿನ ಅಕ್ಷಯ ಪಾತ್ರೆಯಲ್ಲಿ ಪುನಃ ಅನ್ನ ಹುಟ್ಟುವುದಿಲ್ಲ. ಈ ಅಕ್ಷಯ ಪಾತ್ರೆಯನ್ನು ಉಪಯೋಗಿಸಿಕೊಂಡು ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮಲ್ಲಿಗೆ ಬರುವಂತಹ ಅತಿಥಿಗಳು, ಋಷಿಮುನಿಗಳು ಮತ್ತು ದಾರಿಹೋಕರಿಗೆಲ್ಲ ಉಣಬಡಿಸಿ ಅತಿಥಿ ಸತ್ಕಾರವನ್ನು ಮಾಡುತ್ತಾ ನೆಮ್ಮದಿಯಾಗಿರುತ್ತಾರೆ. ಪಾಂಡವರ ನೆಮ್ಮದಿಯನ್ನು ಸಹಿಸದಂತಹ ದುರ್ಯೋಧನನು ಒಂದು ಕುತಂತ್ರವನ್ನು ಮಾಡುತ್ತಾನೆ. ಅತ್ಯಂತ ಕೋಪಿಷ್ಠರೆಂದು ಹೆಸರುವಾಸಿಯಾದ ದುರ್ವಾಸ ಮುನಿಗಳನ್ನು ಮತ್ತು ಅವರ ಶಿಷ್ಯರನ್ನು ಪಾಂಡವರ ಆಶ್ರಮಕ್ಕೆ ಕಳುಹಿಸಿಕೊಡುತ್ತಾನೆ. ಕಾಡಿನಲ್ಲಿರುವ ಪಾಂಡವರು ಅಷ್ಟು ಜನರಿಗೆ ಅನ್ನವನ್ನು ಹಾಕಲು ಸಾಧ್ಯವಾಗದೆ ಮುನಿಗಳ ಶಾಪಕ್ಕೆ ತುತ್ತಾಗುವಂತಾಗುತ್ತದೆ ಎಂಬುದು ದುರ್ಯೋಧನನ ಕೆಟ್ಟ ಆಲೋಚನೆ. ದುರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಪಾಂಡವರ ಆಶ್ರಮಕ್ಕೆ ಬಂದಾಗ ದ್ರೌಪದಿ ಆಗಷ್ಟೇ ಊಟವನ್ನು ಮುಗಿಸಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟು ಬಿಟ್ಟಿರುತ್ತಾಳೆ. ಸೂರ್ಯದೇವರ ಕರಾರಿನಂತೆ ದ್ರೌಪದಿ ಊಟವನ್ನು ಮಾಡಿ ಪಾತ್ರೆಯನ್ನು ತೊಳೆದ ನಂತರ ಆ ದಿನ ಮತ್ತೆ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಬರುವುದಿಲ್ಲ. ದುರ್ವಾಸರು, ನಾವು ನದಿಯಲ್ಲಿ ಸ್ನಾನವನ್ನು ಮಾಡಿ ಬರುತ್ತೇವೆ, ನಮಗೆಲ್ಲರಿಗೂ ಅಡುಗೆಯನ್ನು ಸಿದ್ಧಪಡಿಸಿ ಎಂದು ತೆರಳುತ್ತಾರೆ. ಅತ್ತ ಕಡೆ ಅಕ್ಷಯ ಪಾತ್ರೆ ಬರಿದಾಗಿದೆ. ಇತ್ತ ಕಡೆ ಸಾವಿರಾರು ಅತಿಥಿಗಳು ಹಸಿದು ಬಂದಿದ್ದಾರೆ. ಅತಿಥಿಗಳಿಗೆ ಅನ್ನವನ್ನು ಹಾಕದಿದ್ದಲ್ಲಿ ಅವರು ಶಾಪವನ್ನು ನೀಡುತ್ತಾರೆ ಎಂಬ ಭಯದಿಂದಲೇ ದ್ರೌಪದಿ ಕಣ್ಣೀರನ್ನು ಹಾಕುತ್ತಾ ತನ್ನ ಆಪದ್ಬಾಂಧವನಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪ್ರಾರ್ಥನೆ ಮಾಡುತ್ತಾಳೆ. ಆಗ ತಕ್ಷಣವೇ ಪ್ರತ್ಯಕ್ಷರಾದ ಶ್ರೀಕೃಷ್ಣ ಪರಮಾತ್ಮರು ದ್ರೌಪದಿಯನ್ನು ಕುರಿತು, ದ್ರೌಪದಿ, ನನಗೂ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡು ಎಂದು ಕೇಳುತ್ತಾರೆ. ಆಗ ದ್ರೌಪದಿ ಸಂಕಟದಿಂದಲೇ, ಕೃಷ್ಣ, ನನ್ನನ್ನು ಪರೀಕ್ಷೆ ಮಾಡಬೇಡ, ನಾನು ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರುವೆ, ಅದರಲ್ಲಿ ಏನೂ ಇಲ್ಲ ಎನ್ನುತ್ತಾಳೆ. ಆದರೆ ಶ್ರೀಕೃಷ್ಣ ಪರಮಾತ್ಮರು ಪಟ್ಟನ್ನು ಬಿಡದೆ ಆ ಪಾತ್ರೆಯನ್ನು ತರಲು ಸೂಚಿಸುತ್ತಾರೆ. ಪಾತ್ರೆಯನ್ನು ಪರಿಶೀಲನೆ ಮಾಡಿದಾಗ ಅದರ ಒಂದು ಮೂಲೆಯಲ್ಲಿ ಒಂದೇ ಒಂದು ಅನ್ನದ ಅಗಳು ಅಂಟಿಕೊಂಡಿರುತ್ತದೆ. ಆಗ ಶ್ರೀಕೃಷ್ಣ ಪರಮಾತ್ಮರು ಅದನ್ನು ಅತ್ಯಂತ ಪ್ರೀತಿಯಿಂದ ಸೇವಿಸಿ ವಿಶ್ವಂ ತೃಪ್ತಂ ಎಂದು ಹೇರುತ್ತಾ ತೇಗುತ್ತಾರೆ. ವಿಶ್ವಂ ತೃಪ್ತಂ ಎಂದರೆ ಇಡೀ ಬ್ರಹ್ಮಾಂಡ ತೃಪ್ತವಾಗಲಿ. ಸ್ವತಃ ಪರಮಾತ್ಮರಾದ ಶ್ರೀಕೃಷ್ಣ ಪರಮಾತ್ಮರ ಹೊಟ್ಟೆ ತುಂಬಿದ ಕಾರಣದಿಂದಲೇ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಂತಹ ದುರ್ವಾಸ ಮುನಿಗಳು ಮತ್ತು ಅವರ ಸಾವಿರಾರು ಶಿಷ್ಯರಿಗೆ ಕ್ಷಣಾರ್ಧದಲ್ಲಿ ಹೊಟ್ಟೆ ಬಿಗಿದು ತುಂಬಿಕೊಂಡಂತಾಗುತ್ತದೆ. ಅವರೆಲ್ಲರಿಗೂ ಉಸಿರಾಡಲು ಕಷ್ಟವಾಗುವಷ್ಟು ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ನಾವು ಪಾಂಡವರ ಆಶ್ರಮಕ್ಕೆ ಮತ್ತೆ ತೆರಳಿದರೆ ಅವರು ಬಡಿಸುವಂತಹ ಅನ್ನವನ್ನು ಊಟ ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ. ಅನ್ನವನ್ನು ಹೀಗೆ ನಿರಾಕರಿಸುವುದು ಅತಿಥಿ ಧರ್ಮಕ್ಕೆ ವಿರುದ್ಧ ಎಂದು ಹೆದರಿದಂತಹ ದುರ್ವಾಸರು ಮತ್ತು ಅವರ ಶಿಷ್ಯರು ಪಾಂಡವರಿಗೆ ತಿಳಿಸದೆಯೇ ಅಲ್ಲಿನಿಂದ ಬೇರೆಡೆಗೆ ತೆರಳುತ್ತಾರೆ.
ಹೀಗೆ ಪಾತ್ರೆಯಲ್ಲಿ ಉಳಿಸಿದಂತಹ ಒಂದೇ ಒಂದು ಅಗಳು ಅನ್ನಕ್ಕೆ ಇಡೀ ಜಗತ್ತಿನ ಹಸಿವನ್ನ ನೀಗಿಸುವ ಶಕ್ತಿ ಇರುತ್ತದೆ ಎಂಬುದು ಈ ಕಥೆಯ ಸಾರ. ಹೀಗಾಗಿ ರಾತ್ರಿ ಊಟವಾದ ಮೇಲೆ ಅನ್ನದ ಪಾತ್ರೆಯನ್ನು ಸಂಪೂರ್ಣವಾಗಿ ಬರಿದು ಮಾಡುವುದು ದಾರಿದ್ರ್ಯದ ಸಂಕೇತ. ಅನ್ನ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಅನ್ನವನ್ನು ಮಿಕ್ಕಿಸಿಟ್ಟರೆ ಮನೆಯಲ್ಲಿ ಸದಾ ಧನಧಾನ್ಯಗಳು ಅಕ್ಷಯವಾಗಿರುತ್ತವೆ. ರಾತ್ರಿಯ ಸಮಯದಲ್ಲಿ ಅನ್ನದ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಅನ್ನವನ್ನು ಉಳಿಸುವುದರ ಹಿಂದೆ ಮತ್ತು ಕೆಲವು ಕಾರಣಗಳಿವೆ. ರಾತ್ರಿ ಉಳಿಸಿದ ಆಹಾರವನ್ನು ಬೆಳಗ್ಗೆ ಪ್ರಾಣಿ ಪಕ್ಷಿಗಳಿಗೆ ನೀಡಲಾಗುತ್ತದೆ. ಇದನ್ನು ಭೂತಯಜ್ಞ ಎಂದು ಕರೆಯಲಾಗುತ್ತದೆ. ನಮ್ಮ ಹಸಿವು ನೀಗಿದ ಮೇಲೆ ಈ ಸೃಷ್ಟಿಯ ಮೂಕ ಜೀವಿಗಳಿಗೂ ಸಹ ಅನ್ನ ಸಿಗಲಿ ಎಂಬ ಕಲ್ಪನೆ ಇದರಲ್ಲಿ ಅಡಗಿದೆ. ಮತ್ತೊಂದು ಹಳೆಯ ನಂಬಿಕೆಯ ಪ್ರಕಾರ ಪ್ರತಿ ಮನೆಗೂ ಮತ್ತು ಗ್ರಾಮಕ್ಕೂ ಕೆಲವು ಅದೃಶ್ಯ ರಕ್ಷಕ ಶಕ್ತಿಗಳಿರುತ್ತವೆ. ಇವು ರಾತ್ರಿ ಹೊತ್ತು ಮನೆಯನ್ನು ಕಾಯುತ್ತವೆ. ಈ ಶಕ್ತಿಗಳು ರಾತ್ರಿಯ ಸಮಯದಲ್ಲಿ ಮನೆಗೆ ಬಂದಾಗ ಹಸಿವಿನಿಂದ ಇರಬಾರದು ಎಂಬ ಸದುದ್ದೇಶದಿಂದಲೇ ರಾತ್ರಿ ಮನೆಯ ಅಡುಗೆಯ ಪಾತ್ರೆಯಲ್ಲಿ ಸ್ವಲ್ಪ ಆಹಾರವನ್ನು ಉಳಿಸಿರಲಾಗಿರುತ್ತದೆ. ಇವೆಲ್ಲ ಧಾರ್ಮಿಕ ನಂಬಿಕೆಗಳೆನಿಸಿದರೆ ರಾತ್ರಿ ಅನ್ನದ ಪಾತ್ರೆಯಲ್ಲಿ ಅನ್ನವನ್ನು ಉಳಿಸುವ ಪದ್ಧತಿಯ ಹಿಂದೆ ಸಾಮಾಜಿಕ ಹೊಣೆಗಾರಿಕೆಯೂ ಸಹ ಇದೆ. ಪುರಾತನ ಕಾಲದಲ್ಲಿ ಪ್ರಸ್ತುತ ಕಾಲಘಟ್ಟದಲ್ಲಿರುವಂತೆ ಹೋಟೆಲ್ಗಳು ಮತ್ತು ಸಾರಿಗೆ ಸೌಲಭ್ಯಗಳಿರಲಿಲ್ಲ. ಪ್ರಯಾಣಿಕರು ಅಥವಾ ಅತಿಥಿಗಳು ಕಾಲ್ನಡಿಗೆಯಲ್ಲಿಯೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಬೇಕಾಗುತ್ತಿತ್ತು. ರಾತ್ರಿಯ ಹೊತ್ತು ಹಸಿದು ಯಾರಾದರೂ ಅನಿರೀಕ್ಷಿತವಾಗಿ ಮನೆಗೆ ಬಂದರೆ ಮನೆಯಲ್ಲಿ ಅನ್ನವಿಲ್ಲ ಎಂದು ಹೇಳುವುದು ಮಹಾಪಾಪ ಮತ್ತು ಮನೆತನಕ್ಕೆ ಅವಮಾನ ಎಂದು ಪರಿಗಣಿಸಲಾಗುತ್ತಿತ್ತು. ಅನಿರೀಕ್ಷಿತವಾಗಿ ಹಸಿದು ಬರುವ ಅತಿಥಿಗಳಿಗೆ ನೀಡಲೆಂದು ಸ್ವಲ್ಪವಾದರೂ ಆಹಾರ ಸಿದ್ಧವಿರಲಿ ಎಂಬುದು ಈ ಪದ್ಧತಿಯ ಹಿಂದೆ ಇರುವ ಸಾಮಾಜಿಕ ಕಳಕಳಿಯಾಗಿದೆ. ಆತ್ಮೀಯರೇ, ನಮ್ಮ ಸಂಪ್ರದಾಯಗಳಲ್ಲಿ ಅಡಗಿರುವ ಅರ್ಥಗಳು ಬಹಳ ಗಂಭೀರವಾಗಿವೆ. ಚಿಕ್ಕ ಅಭ್ಯಾಸಗಳಲ್ಲೂ ದೊಡ್ಡ ಮೌಲ್ಯಗಳು ಅಡಗಿವೆ. ನಿಮ್ಮ ಮನೆಯಲ್ಲಿ ರಾತ್ರಿ ಅನ್ನ ಉಳಿಸುವ ಪದ್ಧತಿ ಇದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ಭಕ್ತಿಪರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.